Welcome every one of you for this very important last study. We pray God will minister to us in a special way. I know by now God's grace would have prevailed upon us, and we are able to move on after the bereavement of Uncle Raju. And it is indeed a privilege to minister to you people. I was speaking to your pastor that Bethesda AG members are very receptive when it comes to the Word of God. And I'm sure same thing happens in praise and worship also. I'm grateful to God for every one of you. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ಸಾಯಂಕಾಲ ವೇಳೆಯ ಈ 3ನೇ ದಿನದ ಒಂದು ಸತ್ಯವೇದ ಅಧ್ಯಯನಕ್ಕೆ ನಾವು ಎಲ್ಲರೂ ಸೇರಿ ಕೂಡಿ ಬಂದಿದ್ದೇವೆ. ಇದು ದೇವರ ಕೃಪೆ ಅಲ್ಲದೆ ಬೇರೆ ಏನೂ ಇಲ್ಲ. ವಿಶೇಷವಾಗಿ ನಮ್ಮ ಸಹೋದರ ರಾಜು ಅಂಕಲ್ ಅವರ ಅಗಲಿಕೆಯ ನಂತರ ನಾನು ನಂಬುತ್ತೇನೆ ದೇವರ ವಾಕ್ಯವು ನಮ್ಮ ಪ್ರತಿಯೊಬ್ಬರನ್ನು ಬಲಪಡಿಸಿದೆ ಎಂಬುದಾಗಿ. ಅದು ದೇವರ ಕೃಪೆ ಮಾತ್ರವೇ. ವಿಶೇಷವಾಗಿ ಬೆದೆಸ್ತ ಸಭೆಯವರು ಸಹ ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ಅದಕ್ಕಾಗಿ ನಾನು ದೇವರನ್ನು ಸ್ತೋತ್ರ ಮಾಡುತ್ತೇನೆ. ಮತ್ತೆ ಈ ಒಂದು ವಿಷಯಕ್ಕಾಗಿ ನಾವು ಮುಂದೆ ಸಾಗೋಣ. So how are you people doing now? ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಈಗ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. So in today's session, we are going to look at the concept of hope when it comes to grieving. ನೋಡಿ, ಈ ದಿನದಲ್ಲಿ ನಾವು ನಿರೀಕ್ಷೆ ಕುರಿತಾಗಿ ನಾವು ನೋಡುವಂತ ಒಂದು ವಿಷಯವಾಗಿದೆ. ದುಃಖದ ಸಮಯದಲ್ಲಿ ಎಂಥ ಒಂದು ನಿರೀಕ್ಷೆ ನಮಗೆ ಉಂಟು ಎಂಬುದಾಗಿ. In the first session, we looked at what it is to grieve. In the second session, we looked at how we can end up in a guilt. And in this session, we are going to look at how to hope in God and move on even in this time of bereavement. ನಾವು ಮೊದಲನೇ ದಿನದಲ್ಲಿ ನಾವು ಗಮನಿಸಿದವು ಯಾವ ರೀತಿ ನಾವು ದುಃಖದಲ್ಲಿ ಸಾಗುತ್ತೇವೆ ನಮ್ಮ ಪ್ರಿಯ ಪಾತ್ರರನ್ನು ಕಳೆದುಕೊಂಡಾಗ. ಅನಂತರ ನಾವು ಆ ಒಂದು ಅಗಲಿಕೆ ನಂತರ ಉಂಟಾಗುವ ಅಪರಾಧ ನಿರ್ಣಯದ ಕುರಿತಾಗಿಯೂ ಸಹ ನಿನ್ನೆ ನಾವು ನೋಡಿದೆವು. ಈ ದಿನದಲ್ಲಿ ಇದನ್ನೆಲ್ಲ ದಾಟಿ ಹೇಗೆ ನಾವು ಒಬ್ಬರ ಅಗಲಿಕೆ ಸಮಯದಲ್ಲಿ ನಮಗೆ ಕ್ರಿಸ್ತೇಸುವಿನಲ್ಲಿ ಇರುವಂತಹ ನಿರೀಕ್ಷೆಯನ್ನು ನಾವು ಗಮನಿಸೋಣ. So we're going to look at this very concept of hope. ನೋಡಿ, ಇಂದು ನಾವು ಕಲಿಯುವಂತ ವಿಷಯ ನಿರೀಕ್ಷೆ ಕುರಿತಾಗಿ. So we have understood in the first session, that it's okay for Christians to grieve the death of a loved one. ನಾವು ಮೊದಲನೇ ದಿನದಲ್ಲಿ ನಾವು ನೋಡಿದೆವು, ಒಬ್ಬರನ್ನು ನಾವು ಕಳ್ಕೊಂಡಾಗ ನಾವು ದುಃಖ ಪಡುವಂತದ್ದು ಸಹಜ. ಅದು ಕ್ರಿಸ್ತ ಯೇಸುವಿನಲ್ಲಿ ಅದು ತಪ್ಪಲ್ಲ ಎಂಬುದಾಗಿ. In the second session, we looked at how it is normal for Christians to have a sense of guilt of the things they could have done or they did not do. ನಾವು ಎರಡನೇ ದಿನದಲ್ಲಿ ಗಮನಿಸಿದೆವು ಯಾವ ರೀತಿ ಪ್ರಿಯ ಪಾತ್ರರನ್ನು ಕಳೆದುಕೊಂಡಾಗ ಕ್ರೈಸ್ತರಾದ ನಮಗೆ ಇರುವಂತ ಒಂದು ಅಪರಾಧ ನಿರ್ಣಯವು ಅಪರಾಧ ನಿರ್ಣಯವು ಇರುವುದು ತಪ್ಪಲ್ಲ ಎಂಬುದಾಗಿ. But in today's session, this evening session, we are going to look at hope. ಈ ಸಾಯಂಕಾಲದ ವೇಳೆಯ ಒಂದು ಅಧ್ಯಯನದಲ್ಲಿ ನಾವು ನಿರೀಕ್ಷೆ ಕುರಿತಾಗಿ ಕಲಿಯೋಣ. Hope is not dead. Hope is alive for a Christian. ಈ ನಿರೀಕ್ಷೆ ಎಂಬ ಒಂದು ಸಂಗತಿಯು ಅದು ಸತ್ತಂತ ಒಂದು ವಿಷಯವಲ್ಲ, ಅದು ಜೀವಿಸುವ ಒಂದು ಸಂಗತಿಯಾಗಿದೆ. So as long as there is hope, all is not lost. ನಮಗೆ ನಿರೀಕ್ಷೆ ಇರುವ ಕಾರಣ ನಾವು ಯಾವುದನ್ನು ಕಳೆದುಕೊಂಡಿಲ್ಲ. ನೋಡಿ, in first epistle of John chapter 5 verse 13, apostle John is writing, he says, I write these things to you who believe in the name of the Son of God, so that you may know that you have eternal life. ನಾವು ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ ಗಮನಿಸುವಾಗ 5ನೇ ಅಧ್ಯಾಯದ 13ನೇ ವಾಕ್ಯ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವರಾದ ನಿಮ್ಮಲ್ಲಿ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. We see, the disciples were a group of people with great hope. ನೋಡಿ, ಶಿಷ್ಯರು ಬಹಳ ನಿರೀಕ್ಷೆ ಉಳ್ಳವರಾಗಿದ್ದರು. You may say, how can we say, pastor, they had a lot of limitations, they had failures in life, but they were also people of hope. ನೀವು ಕೇಳಬಹುದು, ಹೇಗೆ ಸಭಾಪಾಲ
ಅವರಿಗೂ ಸಹ ಸೋಲುಗಳು ಜೀವನದಲ್ಲಿತ್ತು, ಅವರು ಸಹ ಕಳಕೊಂಡವರಾಗಿದ್ದರು. ಆದ್ರೆ ನಾನು ಹೇಳಬಲ್ಲೆನು, ಅವರು ನಿರೀಕ್ಷೆ ಉಳ್ಳ ವ್ಯಕ್ತಿಗಳಾಗಿದ್ದರು. So we find, like every apostle had their own challenges also. ನೋಡಿ, ಪ್ರತಿಯೊಂದು ಅಪೋಸ್ಲರಿಗೂ ಅವರದ್ದೇ ಆದ ಸವಾಲುಗಳು ಅವರ ಜೀವಿತದಲ್ಲಿ ಉಂಟಾಗಿತ್ತು. We find, Peter had his issue. He denied the Lord Jesus Christ. ನಾವು ಪೇತ್ರನ ವಿಷಯವಾಗಿ ನೋಡುವುದಾದ್ರೆ, ಆತನು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದವನಾಗಿದ್ದನು. We had Thomas, who doubted. ಅದೇ ರೀತಿ ಅಪೋಸ್ಲನಾದ ತೋಮನು ಸಹ ಸಂಶಯ ಪಟ್ಟನು. Nathanael said, can anything good come out of Nazareth? ನೋಡಿ, ನತಾನ್ಯೇಲ್ ಎಂಬ ಶಿಷ್ಯನು ಹೇಳಿದನು, ಈ ನಜರೇತ್ ಎಂಬ ಪಟ್ಟಣದಿಂದ ಏನಾದರೂ ಒಳ್ಳೆಯದು ಬರುತ್ತಾ ಎಂಬುದಾಗಿ ಕೇಳಿದನು. James and John, they wanted to sit one on the right and one on the left. ಯಾಕೋಬು ಮತ್ತು ಯೋಹಾನರ ಕುರಿತಾಗಿ ನೋಡುವಾಗ, ಒಬ್ಬನು ಎಡಗಡೆಯಲ್ಲಿ ಮತ್ತೊಬ್ಬನು ಬಲಗಡೆಯಲ್ಲಿ ಕುಳಿತುಕೊಳ್ಳಬೇಕೆಂಬುದಾಗಿ ಆಸೆ ಪಟ್ಟರು. So we find, there were a lot of things, that were not really going well, for the apostles, but they were still people of hope. ನೋಡಿ, ನಾವು ಅವರ ಜೀವಿತಗಳನ್ನು, ಅಂದರೆ ಈ ಅಪೊಸ್ತಲರ ಜೀವಿತಗಳನ್ನು ನೋಡುವಾಗ ಎಲ್ಲವೂ ಅವರಿಗೆ ಸಂಪೂರ್ಣವಾಗಿ ಸರಿಯಾಗಿತ್ತು ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಆದರೂ ಅವರಿಗೆ ನಿರೀಕ್ಷೆ ಎಂಬುದಾಗಿತ್ತು. In fact, even in our lives also, there may be time or points of time in our life where, our hope may be the lowest. ನೋಡಿ, ಕೆಲವೊಮ್ಮೆ ನಮ್ಮ ಜೀವಿತಗಳಲ್ಲೂ ನಮ್ಮ ಸಂದರ್ಭಗಳು ಈ ರೀತಿಯಾಗಿರಬಹುದು. ನಮ್ಮ ನಿರೀಕ್ಷೆಯು ಬಹಳ ಒಂದು ಕೆಳ ಸ್ಥಾನದಲ್ಲಿ ಅಥವಾ ತಗ್ಗಿನ ಒಂದು ಸ್ಥಿತಿಯಲ್ಲಿ ಇರುತ್ತದೆ. So we're going to move into the next slide. ನಾವು ಮುಂದೆ ಸಾಗೋಣ. So what is our belief concerning hope? ಈ ನಿರೀಕ್ಷೆ ಕುರಿತಾಗಿರುವಂತ ನಂಬಿಕೆ ಏನಿದೆ ನಮಗೆ? Remember, our hope comes by Jesus dying and even rising again from the dead. ನಮ್ಮ ನಿರೀಕ್ಷೆಯು ಯಾವುದರಿಂದ ಬರುತ್ತೆ ಎಂಬುದಾಗಿ ನೋಡುವುದಾದ್ರೆ, ಯೇಸು ಸ್ವಾಮಿಯು ನಮಗಾಗಿ ಆ ಮರಣವನ್ನು ಅನುಭವಿಸಿದನು, ಅನಂತರ ಆ ಮರಣದಿಂದ ಗೆದ್ದು ಬಂದನು. Never to die again. ಆ ಮತ್ತೆ ಇನ್ನೊಂದು ಬಾರಿ ಮರಣ ಹೊಂದುವುದಕ್ಕೆ ಅಲ್ಲ. So our very hope revolves around the resurrection of Jesus Christ. ನೋಡಿ, ಈ ಒಂದು ನಿರೀಕ್ಷೆಯು ಕ್ರಿಸ್ತ ಯೇಸುವಿನ ಪುನರುತ್ಥಾನದಲ್ಲಿ ಅದು ಸಾಗುತ್ತದೆ. So if you take away the person of Jesus Christ, if you take away the person of Jesus Christ dying and rising again from the dead, that means we also are people without hope. ನಾವು ಯೇಸು ಸ್ವಾಮಿಯು ನಮಗಾಗಿ ಆ ಮರಣವನ್ನು ಹೊಂದು ಅದರಿಂದ ಎದ್ದು ಬಂದನು ಎಂಬುದಾಗಿ ಇರುವಂತ ಅಂಶವನ್ನು ನಾವು ತೆಗೆದು ಬಿಟ್ಟರೆ ನಮಗೂ ಸಹ ನಿರೀಕ್ಷೆ ಇರುವುದಿಲ್ಲ. ನೋಡಿ, Jesus overcame the death and the grave. ಯೇಸು ಸ್ವಾಮಿ ಮರಣವನ್ನು ಮತ್ತು ಆ ಸಮಾಧಿಯನ್ನು ಸಹ ಅದರಿಂದ ಎದ್ದು ಬಂದನು. 1 Corinthians chapter 15 verse 55 says, "O death, where is your sting? O Hades, where is your victory?" ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದ 55ನೇ ವಾಕ್ಯ ನಾವು ನೋಡಬಹುದು. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? In 1 Corinthians chapter 15 verse 57 it says, "But thanks be to God who gives us victory through our Lord and Savior Jesus Christ." ಅದೇ ಅಧ್ಯಾಯದ 57ನೇ ವಾಕ್ಯ ನಾವು ಗಮನಿಸಿದರೆ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. So the victory over death and victory over grave, that hope comes only because of Jesus Christ. ನೋಡಿ, ಈ ಮರಣದ ಮೇಲಿರುವಂತ ಜಯವು ಅದು ಎಲ್ಲಿಂದ ಬರುತ್ತದೆ? ಅದು ಯೇಸು ಸ್ವಾಮಿ ಮುಖಾಂತರವೇ ಆ ಜಯವು ಬರುತ್ತದೆ. So we'll continue. We'll look into the next slide. ನಾವು ಇದು ಮುಂದೆ ಸಾಗೋಣ. So the question that we keep asking is, what happens to the righteous dead? ನಾವು ಈ ರೀತಿಯಾಗಿ ಪ್ರಶ್ನಿಸುತ್ತಿರುತ್ತೇವಲ್ಲ, ನೀತಿವಂತರ ಮರಣವು ಯಾವ ರೀತಿ, ಅವರಿಗೆ ಏನಾಗುತ್ತದೆ ಎಂಬುದಾಗಿ. Remember, this is not a wrong question. This is a very good question. ನೋಡಿ, ಇದು ತಪ್ಪಾದ ಒಂದು ಪ್ರಶ್ನೆ ಅಲ್ಲ, ಅದು ಒಳ್ಳೆ ಒಂದು ಪ್ರಶ್ನೆ ಆಗಿದೆ. You and I will get answers only when we have questions. ನಿಮಗೂ ನಮಗೂ ಯಾವಾಗ ಪ್ರಶ್ನೆಗಳು ಇರುತ್ತದೋ ಆವಾಗಲೇ ಉತ್ತರಗಳು ದೊರಕುವಂತದ್ದಾಗಿರುತ್ತದೆ. So the scripture says, plainly speaking, that the righteous dead, they go to be with God. ಈ ನೀತಿವಂತರ ಮರಣವು ವಾಕ್ಯ ಹೇಳುವುದಂತೆ ಅವರು ದೇವರ ಸಂಗಡ ಇರಲು ಹೋಗುತ್ತಾರೆ.
Ecclesiastes chapter 12, verse 7 says, "The dust will return to dust, and the spirit will return to God." ನೋಡಿ, ಪ್ರಸಂಗಿಯ ಪುಸ್ತಕದಲ್ಲಿ ಗಮನಿಸಬಹುದು 12ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನೋಡುವಾಗ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. Even some Christians doubt whether this will happen. ನೋಡಿ, ಕೆಲವು ಕ್ರೈಸ್ತರು ಇದನ್ನು ಸಂಶಯ ಪಡುತ್ತಾರೆ, ಇದು ನಡೆಯುತ್ತದಾ ಎಂಬುದಾಗಿ. Some people say, some theologians say, oh, they go to be in a place called paradise. ಕೆಲವು ಕ್ರೈಸ್ತರು ಈ ರೀತಿಯಾಗಿ ಹೇಳುತ್ತಾರೆ, ಅವರು ಪರದೇಶಿಯಲ್ಲಿ ಹೋಗಿ ಇರುತ್ತಾರೆ ಎಂಬುದಾಗಿ. They take about the statement that Jesus made, on the cross of Calvary for the thief. He said, "This day you'll be with me in paradise." ಆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಆ ಕಳ್ಳನ ಬಳಿ ಹೇಳಿದಂತ ಮಾತು, ಇಂದು ನೀನು ಪರದೇಶಿಯಲ್ಲಿ ನನ್ನೊಟ್ಟಿಗೆ ಇರುವೆ ಎಂಬುದಾಗಿ ಅದನ್ನು ನಂಬುತ್ತಾರೆ. But there are other instances recorded in Bible which proves that there is something called people being in the very presence of God. ಆದರೆ ನಾವು ಸತ್ಯವೇದದಲ್ಲಿ ಇನ್ನೂ ಕೆಲವು ವಾಕ್ಯಗಳನ್ನು ತೆಗೆದು ನೋಡುವಾಗ ಅದು ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದು, ಈ ಮರಣ ಹೊಂದಿದ ಈ ಜನರು ಅವರು ದೇವರ ಸನ್ನಿಧಿಯಲ್ಲಿ ಇರುತ್ತಾರೆ ಎಂಬುದಾಗಿ. We find in Luke chapter 16 verse 22 and 23. ನಾವು ಅದೇ ವಿಷಯವನ್ನು ಲೂಕನ ಸುವಾರ್ತೆ 16ನೇ ಅಧ್ಯಾಯದ 22-23ರಲ್ಲಿ ನಾವು ಗಮನಿಸಬಹುದು. This is talking about the story of the rich man and Lazarus. ಇದು ಆ ಭಿಕ್ಷುಕ ಲಾಜರನು ಮತ್ತು ಆ ಶ್ರೀಮಂತನ ಕುರಿತಾಗಿ ಬರೆಯಲ್ಪಟ್ಟಿದೆ. Where we find the angels carried Lazarus and he was placed in Abraham's bosom. ನಾವು ನೋಡಬಹುದು, ಅಲ್ಲಿ ದೇವದೂತರು ಲಾಜರನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. And we find, this proves that when Jesus quotes this instance, this proves, that people righteous who die, they go to be in the presence of God. ನೋಡಿ, ಅದೇ ವಾಕ್ಯವೇ ಇದಾಗಿದೆ. ಯೇಸು ಸ್ವಾಮಿ ಹೇಳುವಂತದ್ದು, ನೀತಿವಂತರ ಮರಣದ ನಂತರ ಅವರು ದೇವರ ಸನ್ನಿಧಿಯಲ್ಲಿ ಅವರು ಸೇರುವವರಾಗಿರುತ್ತಾರೆ. That was not a privilege for the rich man. The rich man went into a place of torment. ಆದರೆ ಅಲ್ಲಿದ್ದಂತ ಆ ಐಶ್ವರ್ಯವಂತನಿಗೆ ಆ ಪರಿಸ್ಥಿತಿ ಇರಲಿಲ್ಲ ನೋಡಿ. ಅವನು ಪಾತಾಳದೊಳಗೆ ಹೋಗಿ ಇರಬೇಕಾಗಿತ್ತು. And there is another instance recorded in Matthew chapter 17. It's the story of the Mount of Transfiguration. ನಾವು ಇನ್ನೊಂದು ಉದಾಹರಣೆಯನ್ನು ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಮರುರೂಪದ ಒಂದು ಪ್ರಸಂಗದಲ್ಲಿ Moses and Elijah appeared to Jesus on Mount of Transfiguration and they spoke to Jesus. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಪ್ರಕಾಶ ಹೊಂದಿರುವ ಸಮಯದಲ್ಲಿ ಮೋಶೆಯು ಮತ್ತು ಏಲಿಯನು ಅಲ್ಲಿ ಅವರಿಗೆ ಕಾಣಿಸಿಕೊಳ್ಳುವ ಒಂದು ದೃಶ್ಯವಾಗಿದೆ. Where did Moses and Elijah come from? They came from the very presence of the living God. ಈ ಮೋಶೆ ಮತ್ತು ಎಲಿಯನು ಎಲ್ಲಿಂದ ಬರುತ್ತಾರೆ ಎಂಬುದಾಗಿ ನಾವು ಕೇಳುವಾಗ, ಅವರು ದೇವರ ಸಾನ್ನಿಧ್ಯದಿಂದ ಅಲ್ಲಿಂದ ನೇರವಾಗಿ ಯೇಸು ಸ್ವಾಮಿಯ ಒಂದು ಸನ್ನಿಧಿಗೆ ಇಲ್ಲಿಗೆ ಬರುತ್ತಾರೆ. So we find these two instances record that it is true that the righteous dead will go to be in the presence of God. ನೋಡಿ, ನಾವು ಎರಡು ವಾಕ್ಯಗಳನ್ನು ನಾವು ನೋಡಿದೇವಲ್ಲ, ಈ ಉದಾಹರಣೆಗಳ ರೀತಿಯೇ ನೀತಿವಂತರು ಮರಣದ ನಂತರ ದೇವರ ಸನ್ನಿಧಿಗೆ ಅವರು ತಲುಪುತ್ತಾರೆ. This is not only a privilege of Abraham, Moses and Elijah. This will be a privilege of everyone who is righteous, who are made righteous by Jesus Christ. ಇಂಥ ಒಂದು ಕಾರ್ಯ ನಡೆಯುವುದು ಬರೀ ಮೋಶೆಗಾಗಲಿ ಅಥವಾ ಅಬ್ರಹಾಮನಿಗಾಗಲಿ ಎಲಿಯನಿಗಾಗಲಿ ಮಾತ್ರವಲ್ಲ, ಆದರೆ ಕ್ರಿಸ್ತನಲ್ಲಿ ಮರಣ ಹೊಂದುವ ಪ್ರತಿಯೊಬ್ಬರು ಇದಕ್ಕೆ ಬಾಧ್ಯರಾಗುತ್ತಾರೆ. And our righteousness comes from God and God alone. ನೋಡಿ, ನಮ್ಮ ನೀತಿವಂತಿಕೆಯು ಬರುವಂತದ್ದು ದೇವರಿಂದ ಮಾತ್ರವೇ ಆಗಿದೆ. There was a time, I used to think I was very righteous. ನೋಡಿ, ಒಂದು ಸಮಯವಿತ್ತು, ನಾನು ನನ್ನ ಜೀವಿತದ ಕುರಿತಾಗಿ ಹೀಗೆ ಅಂದುಕೊಂಡೆನು, ನಾನು ಬಹಳ ನೀತಿವಂತನಾದ ವ್ಯಕ್ತಿ ಎಂಬುದಾಗಿ. That was when I was a Muslim. I was, thinking that I was very righteous. ನಾನು ಆಗ ಒಂದು ಮುಸಲ್ಮಾನ್ ನಂಬಿಕೆಯಿಂದ ಒಬ್ಬ ಮುಸ್ಲಿಂ ಆಗಿದ್ದೆ. ಆ ನಂಬಿಕೆಯಲ್ಲಿ ಇದ್ದಂತ ವೇಳೆಯಲ್ಲಿ ನಾನು ನೀತಿವಂತನು ಎಂಬುದಾಗಿ ಎಣಿಸಿದ್ದೆ.
But God was trying to tell me, that my righteousness was like filthy rags. ಆದರೆ ದೇವರು ನನ್ನ ಬಳಿಯಲ್ಲಿ ಹೇಳಿದಂತ ಮಾತು, ನಿನ್ನ ನೀತಿವಂತೆಯು ಕೊಳಚೆ ಬಟ್ಟೆಯ ರೀತಿಯಲ್ಲಿದೆ ಎಂಬುದಾಗಿ. And thank and praise God, because of Jesus Christ, I have a new righteousness that comes only through the person of Jesus Christ. ಆದರೆ ಯೇಸುವಿಗೆ ಸ್ತೋತ್ರ, ಯಾಕೆಂದ್ರೆ ನನಗೆ ಬರ್ತಾ ಈ ನೀತಿಯು ಅದು ದೇವರಿಂದ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾನು ತಿಳಿದೆನು. Second epistle of Corinthians chapter 5 verse 21 says, for him who knew no sin was made sin for us, that we might become the righteousness of God in him. ನೋಡಿ, ನಾವು ಕೊರಿಂಥದಲ್ಲಿ ಬರೆದಂತ 2ನೇ ಪತ್ರಿಕೆಯ 5ನೇ ವಾಕ್ಯದಲ್ಲಿ ನಾವು ನೋಡಬಹುದು, 2ನೇ ಅಧ್ಯಾಯದ 5ನೇ ವಚನದಲ್ಲಿ, ಯಾರು ಪಾಪವಿಲ್ಲದವನಾಗಿದ್ದನೋ ಅವನನ್ನು ದೇವರು ಪಾಪವನ್ನು ಮಾಡಿ ನಮಗೆ ಆ ನೀತಿವಂತಿಕೆಯನ್ನು ಕೊಡಲ್ಪಟ್ಟನು. And we find that today everyone in Bethesda, everyone that believes in the Lord, everyone that worships the Lord in truth and in spirit, they are all under the righteousness of God. It is Jesus Christ's righteousness that he has imputed upon our lives. ನೋಡಿ, ನಾನು ನಂಬುತ್ತೇನೆ, ಇಂದು ಬೆದಸ್ತ ಸಭೆಯಲ್ಲಿರುವಂತ ನಾವು ಪ್ರತಿಯೊಬ್ಬರು ನಮಗಿರುವಂತ ಆ ನೀತಿವಂತಿಕೆಯು, ಆ ಪಾಪದಿಂದ ನಮಗೆ ಕೊಡಲ್ಪಟ್ಟಿರುವಂತ ಆ ಕ್ಷಮೆಯು, ಅದರಿಂದ ನಮಗೆ ದೇವರಿಂದ ಬಂದಂತ ನೀತಿಯಲ್ಲಿ, ಯಾಕಂದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ವ್ಯಕ್ತಿಗಳಾಗಿದ್ದೇವೆ. ನಾವು ದೇವರಿಂದ ನೀತಿ ಹೊಂದಿದ್ದೇವೆ. So we're going to look into the next slide. ನಾವು ಮುಂದಕ್ಕೆ ಸಾಗೋಣ. So what is this hope? ಈ ನಿರೀಕ್ಷೆ ಅಂದರೆ ಏನು? It is a hope of everlasting life. ಆ ನಿತ್ಯತೆಯಲ್ಲಿ ಜೀವಿಸುವಂತ ಒಂದು ಜೀವನವಾಗಿದೆಯಾ ಈ ನಿರೀಕ್ಷೆ? Remember, it's not just Uncle Raju's hope of everlasting life. Every one of us have the same hope that whether we die or whether we are caught up in rapture, in whatever way we reach, we are all going to experience everlasting life. That is the hope that we have. ನೋಡಿ, ಈ ಶಾಶ್ವತವಾದ ಒಂದು ಜೀವಿತ ಎಂಬುದಾಗಿ ಹೇಳುವಂತದ್ದು ಬರೀ ನಮ್ಮ ರಾಜು ಅಂಕಲ್ ವಿಷಯವಾಗಿ ಮಾತ್ರವಲ್ಲ. ಒಂದು ವೇಳೆ ನಾವು ದೇವರ 2ನೇ ಬರುಣಿಕೆಯಲ್ಲಿ ನಾವು ಎಲ್ಲ ಎತ್ತಲ್ಪಡುವುದಾದರೂ, ನಮ್ಮೆಲ್ಲರಿಗೂ ಈ ಶಾಶ್ವತವಾದಂತ ಒಂದು ಜೀವನ, ಆ ನಿರೀಕ್ಷೆ ಇದರಲ್ಲಿ ನಾನು ಹೇಳಲು ಬರುತ್ತಿರುವಂತದ್ದು. Secondly, it's a hope of resurrection. ಎರಡನೇದಾಗಿ ಇದು ಪುನರುತ್ಥಾನದ ಒಂದು ನಿರೀಕ್ಷೆ ಆಗಿದೆ. Remember, in Ecclesiastes chapter 12 verse 7, we found dust will go to dust and the spirit will return to God. One day our bodies will be resurrected. ನಾವು ಯಾವ ರೀತಿ ಪ್ರಸಂಗಿ 12ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡಿದೆವು, ಮಣ್ಣು ಭೂಮಿಗೆ ಸೇರಿ ಇದ್ದ ಆಗುವುದು ಎಂಬುದಾಗಿ. ಅದೇ ರೀತಿಯಲ್ಲಿ ನಮ್ಮ ಶರೀರಗಳು ಸಹ ಪುನರುತ್ಥಾನಗೊಳ್ಳುತ್ತದೆ. Thirdly, it's a hope of reuniting with our loved ones in heaven. ಮೂರನೇದಾಗಿ ನಮ್ಮ ಪ್ರಿಯ ಪಾತ್ರರೊಡನೆ ಮತ್ತೆ ಸೇರಿಕೊಳ್ಳುವಂತ ಒಂದು ನಿರೀಕ್ಷೆಯು ಇದಾಗಿದೆ. There was a preacher by name Barry Smith who once gave a very good description. At that time when I was very young in Jesus Christ, he said, when the trumpet will sound, the dead in Christ will rise first, and he said they will come and knock at your door, and you'll be surprised that they have come. Then you'll know that Jesus Christ is coming, and then we who are alive will all be caught up and in the air. He was giving an explanation like that. ನೋಡಿ, ಒಬ್ಬ ಸಭಾಪಾಲಕರು ಬ್ಯಾರಿ ಸ್ಮಿತ್ ಎಂಬ ಒಬ್ಬ ದೇವದಾಸರು ಹೀಗೆ ಎಂದು ಹೇಳುತ್ತಿರುವರು, ಯಾವಾಗ ತುತ್ತೂರಿ ಶಬ್ದವು ಕೇಳಲ್ಪಡುತ್ತದೆಯೋ ಆಗ ಯಾರೆಲ್ಲ ಕ್ರಿಸ್ತನಲ್ಲಿ ಮರಣ ಹೊಂದಿರುತ್ತಾರೋ ಅವರು ಮೊದಲು ಆ ಒಂದು ಮರಣದಿಂದ ಎದ್ದು ಬರುತ್ತಾರೆ. ಅನಂತರ ಅವರು ಬಂದು ನಮ್ಮ ಬಾಗಿಲ ಬಳಿಯಲ್ಲಿ ನಿಲ್ಲುವರು. ಆಗ ಉಳಿದಿರುವ ನಾವೆಲ್ಲ ಬಹಳ ಆಶ್ಚರ್ಯಚಕಿತವಾಗುತ್ತೇವೆ, ಯಾಕಂದ್ರೆ ಅವರು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವಾಗ ಆಗ ನಾವೆಲ್ಲ ಕ್ರಿಸ್ತ ಯೇಸುವನ ಬರೋಣಕದಲ್ಲಿ ಎತ್ತಲ್ಪಡುತ್ತೇವೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದರು. ಆಗ ನಾನು ಇನ್ನು ಕ್ರಿಸ್ತ ಯೇಸುವಿನಲ್ಲಿ ತಿಳಿದುಕೊಂಡಲ್ಲಿ ಬಹಳ ಯೌವನ ವಯಸ್ಸಿನ ಮಗನಾಗಿದ್ದೆನು. So we have a hope of reuniting with our loved ones in days to come. ನೋಡಿ, ಬರುವ ದಿನಗಳಲ್ಲಿ ನಮಗಿರುವಂತಹ ನಿರೀಕ್ಷೆಯು ಏನೆಂದರೆ ನಮ್ಮ ಪ್ರಿಯ ಪಾತ್ರರೊಡನೆ ಮತ್ತೆ ನಾವು ಆ ಪರಲೋಕದಲ್ಲಿ ಸೇರಿಕೊಳ್ಳುವಂತಹ ಒಂದು ನಿರೀಕ್ಷೆ. Another area is there is a hope of spending eternity with the Lord and with our loved ones and other Christians.
ನಾವು ನಿತ್ಯವಾಗಿ ದೇವರೊಡನೆ, ನಮ್ಮ ಕರ್ತರೊಡನೆ ಮತ್ತು ಇತರ ದೇವರ ಮಕ್ಕಳೊಡನೆ, ನಮ್ಮ ಪ್ರಿಯ ಪಾತ್ರರೊಡನೆ ಸೇರಿ ಜೀವಿಸುವಂತ ನಿರೀಕ್ಷೆಯು ಇದಾಗಿದೆ. It will be time without end. ನೋಡಿ, ಆ ಒಂದು ಸಮಯಕ್ಕೆ ಕೊನೆ ಇರುವುದಿಲ್ಲ. It is going to be forever and ever. We are going to have fellowship with the Lord Jesus Christ, with our loved ones, and with all the other Christians. ಇದು ಎಂಥ ನಿರೀಕ್ಷೆ ಎಂದರೆ, ನಮಗೆ ಒಂದು ನಿತ್ಯವಾಗಿ ಶಾಶ್ವತವಾದ ಒಂದು ಸಮಯವಾದ ಹಾಗಿದೆ. ನಾವು ಯೇಸು ಕ್ರಿಸ್ತನ ಜೊತೆಯೂ ಮತ್ತು ಪ್ರಿಯ ಪಾತ್ರರೊಡನೆಯೂ ಇತರ ವಿಶ್ವಾಸಿಗಳೊಡನೆ, ಕ್ರೈಸ್ತರೊಡನೆಯೂ ಸೇರಿ ಇರುವಂತ ಒಂದು ಅನ್ಯೋನ್ಯತೆಯು ಸಿಗುವಂತ ಒಂದು ನಿರೀಕ್ಷೆಯು ಇದಾಗಿದೆ. And it will also be a time where we can fellowship with all the spiritual giants of the past and even of the present and even those that will come in days to come. ನೋಡಿ, ಅಷ್ಟು ಮಾತ್ರವಲ್ಲದೆ ಆತ್ಮಿಕ ರೀತಿಯಲ್ಲಿ ಎಂಥ ಒಂದು ದೊಡ್ಡ ದೇವರ ಸೇವೆಯಲ್ಲಿ ಮಾಡಿರುವಂತ ಅಂತ ವ್ಯಕ್ತಿಗಳ ಸಂಗಡ ಸೇರಿ, ಅಷ್ಟು ಮಾತ್ರವಲ್ಲ, ಇನ್ನು ಮುಂದೆ ಬರಲಿರುವ ಅಂತ ಆತ್ಮಿಕದಲ್ಲಿ ಬಲಿಷ್ಠರೊಡನೆ ಸೇರಿ ನಾವು ಅವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರುತ್ತೇವೆ. You can imagine you and I will have a privilege of talking to Adam, to Moses, and David, and you name them. They will all be there. We can spend eternity with them. ಗಮನಿಸಿ, ನಾವು ಸತ್ಯದ ವೇದದಲ್ಲಿ ಕಾಣಲ್ಪಡುವಂತ ದೇವ ಮಕ್ಕಳು ಯಾವ ರೀತಿ, ಅವರು ಅಬ್ರಹಾಮ್ ಇರಲಿ, ಮೋಶೆ ಆಗಿರಲಿ, ದಾವಿದನಾಗಿರಲಿ, ಇಂಥ ವ್ಯಕ್ತಿಗಳೊಡನೆ ನಮ್ಮ ನಿತ್ಯತೆಯನ್ನು ನಾವು ಕಳೆಯುತ್ತೇವೆ, ಅವ್ರನ್ನೆಲ್ಲ ಮುಖಾಮುಖಿಯಾಗಿ ನೋಡುತ್ತೇವೆ. That's the privilege that you and I will have when we spend eternity with the Lord. ನೋಡಿ, ಇದೇ ಒಂದು ಸೌಭಾಗ್ಯವಾಗಿದೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಆ ನಿತ್ಯತೆಯನ್ನು ನಾವು ಗಳಿಸುವಾಗ. And we also have a hope of overcoming judgment. ಅಷ್ಟು ಮಾತ್ರವಲ್ಲ, ನಮಗೆ ಇನ್ನೊಂದು ನಿರೀಕ್ಷೆ ಉಂಟು. ಅದೇನೆಂದರೆ, ನಾವು ನ್ಯಾಯ ತೀರ್ಪನ್ನು ನಾವು ಎದುರುಗೊಳ್ಳುತ್ತೇವೆ. There is a time that will come where everyone will have to stand before God in judgment. ನ್ಯಾಯ ತೀರ್ಪಿಗಾಗಿ ಎಲ್ಲರೂ ಒಂದು ದಿನ ದೇವರ ಮುಂದೆ ನಿಲ್ಲಬೇಕಾಗುತ್ತದೆ. Because in John chapter 5 verse 24, Jesus said, most assuredly I say to you, he who hears my word and believes in him who sent me has everlasting life. He will not come into judgment, but he has passed from death into life. ನಾವು ಇದೇ ವಾಕ್ಯವನ್ನು ಯೋಹನ ಸುವಾರ್ತೆಯ 5ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನೋಡಬಹುದು. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. This is a great assurance for anyone that believes in the Lord Jesus Christ. ನೋಡಿ, ಈ ವಾಕ್ಯವು ಕ್ರಿಸ್ತ ಯೇಸುವಿನಲ್ಲಿ ನಂಬುವವರಿಗೆ ಒಂದು ದೊಡ್ಡ ನಿರೀಕ್ಷೆಯಾಗಿದೆ. You and I don't have to worry, whether we'll go to heaven or what will God decide. No, anyone that is in Jesus Christ, you and I have an assurance of everlasting life and we'll overcome judgment also. ನೋಡಿ, ನಾವು ಈ ರೀತಿಯಾಗಿ ಚಿಂತಿಸಬಾರದು. ನನ್ನ ವಿಷಯದಲ್ಲಿ ದೇವರು ಏನೆಂಬುದಾಗಿ ತೀರ್ಮಾನಿಸುತ್ತಾನೋ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಒಂದು ನಂಬಿಕೆ ಇರಬೇಕು. ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ಇರುತ್ತಾರೋ ಅವರು ಈ ನ್ಯಾಯ ತೀರ್ಪನ್ನು ಜಯಿಸುತ್ತಾರೆ, ಯಾಕೆಂದ್ರೆ ವಾಕ್ಯವು ನಮಗೆ ಅದು ಕೊಡಲ್ಪಟ್ಟಿದೆ. Another area of hope is, it's a hope of receiving a crown of righteousness. ಅಷ್ಟು ಮಾತ್ರವಲ್ಲ, ಒಂದು ನೀತಿಯ ಕಿರೀಟವನ್ನು ಪಡೆಯುವಂತಹ ಒಂದು ನಿರೀಕ್ಷೆಯು ನಮಗುಂಟು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Second epistle of Timothy chapter 4 verse 7 and 8, Apostle Paul said, I have finished the race, I have fought the good fight, and I have completed the race, and henceforth for me is laid a crown of righteousness, which the Lord will give not only for me, but for those that love his appearing also. ನಾವು ತಿಮೊಥೆಯನಿಗೆ ಬರೆದಂತ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಗಮನಿಸುವಾಗ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. These are the hopes that we have when it comes to life after death. ನೋಡಿ, ಮರಣದ ನಂತರ ಬರುವಂತ ಒಂದು ಜೀವನದಲ್ಲಿ ಇರುವಂತ ಒಂದು ನಿರೀಕ್ಷೆ ಕುರಿತಾಗಿ ನಾವು ಇಷ್ಟು ಅಂಶಗಳನ್ನು ನೋಡಿದೆವು. So we're going to continue. Death is not the end. I would like to
highlight there are some areas I have covered. What is this hope? First of all, a hope is nothing but a change of address for a person who's dead. ನೋಡಿ ಇಷ್ಟವರೆಗೂ ನಾವು ನಿರೀಕ್ಷೆ ಕುರಿತಾಗಿ ಮಾತನಾಡಿದೆವು. ಇನ್ನೂ ಸ್ವಲ್ಪ ಮುಂದೆ ಹೋಗಲು ಬಯಸುತ್ತೇನೆ. ಈ ನಿರೀಕ್ಷೆ ಎಂದರೆ ಏನು? ಈ ಒಂದು ಮರಣದ ನಂತರ ಅದು ಅಂತ್ಯವಲ್ಲ, ಅದು ನಮ್ಮ ವಿಳಾಸದ ಬದಲಾವಣೆ ಅಷ್ಟೇ. So we will have a transition to eternal life. ನೋಡಿ, ಇಲ್ಲಿಂದ ಆ ನಿತ್ಯತೆಗೆ ಒಂದು ರೂಪಾಂತರವಾಗುತ್ತದೆ. We find in 2 Corinthians chapter 5 verse 1, Apostle Paul writes, "For we know that if our earthly house, that is this tent, is destroyed, we have a building from God, a house not made with hands, eternal in heavens." ನಾವು ಅದನ್ನು ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತದೆ, ಭೂಮಿಯ ಮೇಲೆ ಇರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗೂಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. Many times, people will say, what, we will live for 100 years and so on. I believe our eternity begins right from the time we accept Jesus Christ as our Lord and Savior. ಕೆಲವೊಮ್ಮೆ ನನ್ನ ಬಳಿಯಲ್ಲಿ ವ್ಯಕ್ತಿಗಳು ಹೀಗೆ ಹೇಳುತ್ತಾರೆ, ನಾವು 100 ವರ್ಷ ಜೀವಿಸುತ್ತೇವೆ ಎಂಬುದಾಗಿ. ಆದ್ರೆ ನಾನು ನಂಬುತ್ತೇನೆ, ನಾವು ಯಾವ ದಿನದಲ್ಲಿ ಕ್ರಿಸ್ತ ಯೇಸುವನ್ನು ನಮ್ಮ ರಕ್ಷಕನಾಗಿ ನಾವು ಅಂಗೀಕರಿಸುತ್ತೇವೋ ಆ ದಿನದಿಂದಲೇ ನಮ್ಮ ನಿತ್ಯ ಜೀವವು ಪ್ರಾರಂಭವಾಗಿದೆ ಎಂಬುದಾಗಿ. So we find out, these are the things, these are the assurances that you and I have because we are Christians. ಕ್ರೈಸ್ತರಾಗಿರುವ ನಮಗೆ ದೇವರಿಂದ ಪಟ್ಟಿರುವ ಒಂದು ನಂಬಿಕೆ ಇದಾಗಿದೆ. So we find that, when a person dies in Christ, it is just a change of address. ಆದ ಕಾರಣ ಕ್ರಿಸ್ತನಲ್ಲಿ ಒಬ್ಬನು ಮರಣ ಹೊಂದಿರುವುದಾದರೆ ಆತನಿಗೆ ಬರೀ ಒಂದು ವಿಳಾಸದ ಬದಲಾವಣೆ ಆಗಿದೆ ಅಷ್ಟೇ. Secondly, ಎರಡನೇದಾಗಿ, we are going to look at hope as a change of our being. We will be transformed. ಎರಡನೇದಾಗಿ ನಾವು ನೋಡುತ್ತೇವೆ, ಈ ನಿರೀಕ್ಷೆ ಎಂಬುದು ನಮ್ಮ ಒಂದು ಬದಲಾವಣೆ ಆಗಿದೆ. We find the righteous, it says, will put on immortality. ಈ ನೀತಿವಂತರು ಆ ಸಾವಿಲ್ಲದ ಒಂದು ಅಂಶವನ್ನು ಧರಿಸಿಕೊಳ್ಳುತ್ತಾರೆ. They'll be transformed into glorified bodies after death and will exist in eternity with God. ನೋಡಿ, ಅವರು ರೂಪಾಂತರಗೊಳ್ಳುತ್ತಾರೆ. ಯಾವ ಒಂದು ದೇಹದಲ್ಲಿ, ಮಹತ್ವವುಳ್ಳ ಒಂದು ದೇಹದಲ್ಲಿ ಅವರು ರೂಪಾಂತರಗೊಂಡು ಅವರು ದೇವರ ಮುಂದೆ ನಿತ್ಯತೆಯಲ್ಲಿ ಕಾಣಿಸಲ್ಪಡುತ್ತಾರೆ. They will no longer die. ಅವರಿಗೆ ಇನ್ನೆಂದಿಗೂ ಮರಣವಿರುವುದಿಲ್ಲ. ನೋಡಿ, There'll be no more disease, there'll be no more old age, there'll be no more pain, there'll be no more death, there'll be no more mourning. ಇನ್ನು ಮರಣವಾಗಲಿ, ಒಂದು ಕಾಯಿಲೆ ಆಗಲಿ, ವೃದ್ಧಾಪ್ಯವಾಗಲಿ, ಕಣ್ಣೀರಾಗಲಿ, ದುಃಖವಾಗಲಿ ಇನ್ನೇನು ಇರುವುದಿಲ್ಲ. In fact, death does not exist in heaven at all. ಪರಲೋಕದಲ್ಲಿ ಮರಣಕ್ಕೆ ಸ್ಥಳವಿಲ್ಲ. ನೋಡಿ, They will have an endless and indestructible bodies. ಕೊನೆ ಇಲ್ಲದ ಒಂದು ನಾಶನವಿಲ್ಲದ ಒಂದು ಶರೀರಗಳನ್ನು ಅವರು ಹೊಂದುತ್ತಾರೆ. That's what the assurance for a Christian is. ಒಬ್ಬ ಕ್ರೈಸ್ತನಿಗೆ ಇರುವಂತ ಭರವಸೆಯು ಇದಾಗಿದೆ. That's what the hope of a Christian is. ಇದೇ ಕ್ರೈಸ್ತನಿಗೆ ಇರುವಂತ ಒಬ್ಬ ನಿರೀಕ್ಷೆಯು. So we're going to look into the next one. It's a time of a reunion also. ನಿರೀಕ್ಷೆಯು ಮತ್ತೆ ಒಟ್ಟಾಗಿ ಸೇರುವಂತ ಒಂದು ವಿಷಯವಾಗಿದೆ. We will be united with our loved ones and other Christians who have died in Christ. ನಾವು ನಮ್ಮ ಪ್ರಿಯ ಪಾತ್ರರೊಡನೆ ಮತ್ತು ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಮರಣ ಹೊಂದಿರುತ್ತಾರೋ ಅವರ ಜೊತೆ ನಾವು ಮತ್ತೆ ಸೇರಿಕೊಳ್ಳುವಂತ ವಿಷಯವಾಗಿದೆ. First epistle of Thessalonians chapter 4 verse 16 and 17 says, "For the Lord himself will come down from heaven with a loud command, with a voice of a trumpet call of God, and the dead in Christ will rise first." ನಾವು ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಗಮನಿಸಬಹುದು. ಮೊದಲನೇ ಪತ್ರಿಕೆಯ 4ನೇ ಅಧ್ಯಾಯದ 16,
17ನೇ ವಾಕ್ಯದಲ್ಲಿ ನಾವು ನೋಡಬಹುದು, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ In, ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದವರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡವೇ ಮೇಘದೂತದಲ್ಲಿ ಒಯ್ಯಲ್ಪಡುವೆವು. there will be a time of great reunion. ಅಲ್ಲಿ ಒಂದು ದೊಡ್ಡ ಮತ್ತೆ ಪುನರ್ಮಿಲನ ಉಂಟಾಗುತ್ತದೆ. And whatever we are going through now, it will become a history when we see our loved ones, when Jesus Christ appears with our loved ones. ನೋಡಿ, ಇದನ್ನು ತಿಳಿದು ನಾವು ಮತ್ತೆ ನಮ್ಮ ಪ್ರಿಯ ಪಾತ್ರರನ್ನು ನೋಡುವಾಗ ಅದು ಒಂದು ಇತಿಹಾಸವಾಗುತ್ತದೆ. ನೋಡಿ, Let's get into the next slide. ಮುಂದಕ್ಕೆ ಸಾಗೋಣ. We have another very important hope. This hope is nothing but the resurrection of believers. ನಮಗೆ ಇನ್ನೊಂದು ನಿರೀಕ್ಷೆ ಉಂಟು. ಅದು ಎಂತ ನಿರೀಕ್ಷೆ ಅಂದ್ರೆ ಪುನರುತ್ಥಾನದ ಒಂದು ನಿರೀಕ್ಷೆಯು. We have already looked at first epistle of Thessalonians chapter 4 verse 16, where the dead in Christ will rise. ನಾವು ಈಗಾಗಲೇ ಥೆಸಲೋನಿಕದವರಿಗೆ ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ ನೋಡಿದೆವು, ಯಾವ ರೀತಿ ಮರಣ ಹೊಂದಿದವರು ಮೊದಲು ಕ್ರಿಸ್ತನಲ್ಲಿ ಅವರು ಎದ್ದೇಳುತ್ತಾರೆ ಎಂಬುದಾಗಿ. In John chapter 11 verse 23 and 24, Jesus said to Martha, "Your brother will rise again." Martha said to him, "I know that he will rise again in the resurrection at the last day." ನೋಡಿ, ನಾವು ಇನ್ನೊಂದು ವಾಕ್ಯದಲ್ಲಿ ನೋಡಬಹುದು. ಯೋಹನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದ 23-24ರಲ್ಲಿ ಯೇಸು ಸ್ವಾಮಿಯು ಮಾರ್ತಳಿಗೆ ಹೇಳುತ್ತಾರೆ, ನಿನ್ನ ಸಹೋದರನು ಮತ್ತೆ ಪುನರುತ್ಥಾನಗೊಳ್ಳುತ್ತಾನೆ ಎಂಬುದಾಗಿ. ಆದ್ರೆ ಮಾರ್ತಳು ಯೇಸು ಸ್ವಾಮಿಗೆ ಹೇಳಿದರು, ಹೌದು ಸ್ವಾಮಿ, ನಾನು ನಂಬುತ್ತೇನೆ, ಆತನು ಪುನರುತ್ಥಾನಗೊಂಡಾಗ ಆ ಕೊನೆಯ ದಿನದಲ್ಲಿ ಮತ್ತೆ ಎದ್ದು ಬರುತ್ತಾನೆ ಎಂಬುದಾಗಿ. In fact, in this particular story, there are going to be two resurrections. ನೋಡಿ, ಈ ಒಂದು ವಿಷಯದಲ್ಲಿ ಎರಡು ಪುನರುತ್ಥಾನವನ್ನು ನಾವು ಗಮನಿಸಬಹುದು. One is that Jesus was going to resurrect Lazarus from the dead. ಮೊದಲೇ ಒಂದು ಪುನರುತ್ಥಾನವು ಯೇಸು ಸ್ವಾಮಿಯು ಮರಣ ಹೊಂದಿದ ಲಾಜರನಿಗೆ ಆತನಿಗೆ ಜೀವ ಕೊಡುತ್ತಾನೆ. Secondly, Martha also believed that Lazarus will rise again in the resurrection at the last day. ಮಾರ್ತಳು ನಂಬುವ ರೀತಿಯಲ್ಲಿ ಆ ಕೊನೆಯ ದಿನದಲ್ಲಿ ನಡೆಯುವಂತ ಆ ಪುನರುತ್ಥಾನದಲ್ಲಿಯೂ ಸಹ ಆತನು ಮತ್ತೆ ಎದ್ದು ಬರುವನು ಎಂಬುದಾಗಿ. In fact, you and I have already experienced another resurrection when our very soul and the spirit, that was, in sin, was resurrected by the glory of God when we accepted Jesus Christ as our Lord and Savior. ನಮ್ಮ ಆತ್ಮವು ಸಹ ಮತ್ತೆ ಪುನರುತ್ಥಾನಗೊಳ್ಳುತ್ತದೆ ಯಾವಾಗ ಎಂಬುದಾಗಿ ನಾವು ನೋಡುವಾಗ, ನಾವು ಪಾಪದಿಂದ ನಾವು ಕ್ರಿಸ್ತ ಯೇಸುವಿನಲ್ಲಿ ನಾವು ಅರಿಕೆ ಮಾಡಿ ಕ್ರಿಸ್ತ ಯೇಸುವನ್ನು ಸ್ವೀಕರಿಸಿದಾಗ ನಮ್ಮ ಒಂದು ಆತ್ಮಗಳಿಗೆ ಆಗ ಪುನರುತ್ಥಾನ ಹೊಂದಿದೆ. So you and I will for sure be resurrected from the dead. ನಾವು ಖಂಡಿತವಾಗಿಯೂ ಮರಣದ ನಂತರ ನಾವು ಪುನರುತ್ಥಾನಗೊಳ್ಳುತ್ತೇವೆ. So let's go to the next slide. Another hope is a hope of fellowship with God and with his saints. ಮತ್ತೊಂದು ನಿರೀಕ್ಷೆಯು ನಾವು ಗಮನಿಸಬಹುದು, ದೇವರೊಡನೆಯೂ ಮತ್ತು ಆತನ ಸಂತರೊಡನೆ ಇರುವಂತ ಒಂದು ಅನ್ಯೋನ್ಯತೆಯ ನಿರೀಕ್ಷೆಯು. We will spend eternity in fellowship with God and his saints. ನಾವು ನಿತ್ಯತೆಯಲ್ಲಿ ಈ ಒಂದು ಅನ್ಯೋನ್ಯತೆಯು ಅಂದರೆ ದೇವರೊಡನೆ ಮತ್ತು ಆತನ ಸಂತರೊಡನೆ ಈ ಅನ್ಯೋನ್ಯತೆಯನ್ನು ನಾವು ಕಳೆಯುತ್ತೇವೆ. This will be a time, when you and I will dwell in the very presence of God. ನೋಡಿ, ಇದೊಂದು ಎಂಥ ಒಂದು ಸಮಯ ಅಂದರೆ ನಾವು ಕರ್ತನ ಸಂಗಡದಲ್ಲಿ ನಾವು ಜೀವಿಸುವಂತವರಾಗಿರುತ್ತೇವೆ. In fact, Jesus says in Matthew chapter 8 verse 11, he says, "I say to you that many will come from the east and the west and will sit down with Abraham, Isaac and Jacob in the kingdom of heaven." ಯೇಸು ಸ್ವಾಮಿಯು ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದಂತ ಮಾತು 8ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು. In fact, first epistle of John chapter 1 verse 3 says, "Truly our fellowship is with the Father and is with his Son."
ಅಷ್ಟು ಮಾತ್ರವಲ್ಲ, ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ ನಾವು ಗಮನಬಹುದು, ನಿಜವಾಗಿಯೂ ನಮ್ಮ ಅನ್ಯೋನ್ಯತೆಯು ತಂದೆಯೊಡನೆಯೂ ಮತ್ತು ಆತನ ಮಗನೊಂದಿಗೆ. Saints, that's the hope that you and I have. ನೋಡಿ, ಇಂಥ ಒಂದು ನಿರೀಕ್ಷೆ ನಮಗೆ ಇರುವಂತದ್ದಾಗಿದೆ. I know grief will be there for some time. ನನಗೆ ಗೊತ್ತು, ದುಃಖವು ಸ್ವಲ್ಪ ಸಮಯ ಖಂಡಿತ ಇದ್ದೇ ಇರುತ್ತದೆ. But hope will take over after that. ಆ ದುಃಖದ ನಂತರ ನಿರೀಕ್ಷೆಯು ಅದರ ಒಂದು ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. And we will go on, and our life continues to go on, knowing for sure that even one day we will also make it and be with our loved ones who are gone before us. ನೋಡಿ, ಈ ಒಂದು ನಿರೀಕ್ಷೆ ನಮಗೆ ಕೊಡುವಂತದ್ದು ಹೌದು. ನಾವು ಮುಂದೆ ಸಾಗಬೇಕು. ಒಂದು ದಿನ ಬರುತ್ತದೆ, ನಾವು ಖಂಡಿತ ನಮ್ಮ ಪ್ರಿಯ ಪಾತ್ರರೊಡನೆ ನಾವು ಸೇರಿಕೊಳ್ಳುತ್ತೇವೆ. ಆದ ಕಾರಣವೇ ನಾವು ಮುಂದೆ ಹೋಗುತ್ತೇವೆ ಎಂಬುದಾದ ಒಂದು ನಿರೀಕ್ಷೆಯು ನಮಗಿರಬೇಕು. So let's look into the next slide. We are going to look at some of the scriptures that will be a source of blessing in times when our hope is at the lowest. ನೋಡಿ, ನಾವು ಕೆಲವೊಂದು ದೇವರ ವಾಕ್ಯದಿಂದ ನಾವು ಗಮನಿಸೋಣ. ಇಂಥ ಒಂದು ಸಮಯದಲ್ಲಿ ನಮ್ಮ ಒಂದು ನಿರೀಕ್ಷೆಯು ಸ್ವಲ್ಪ ಕಡಿಮೆಯಾಗಿರುವಾಗ ನಾವು ದೇವರ ವಾಕ್ಯದಿಂದ ಬಲಗೊಳ್ಳಬೇಕು. Scriptures play an important role in comforting the grieving people. ದೇವರ ವಾಕ್ಯವು ಬಹಳ ಮುಖ್ಯವಾಗಿದೆ. ಯಾರೆಲ್ಲ ಈ ರೀತಿಯಾಗಿ ದುಃಖ ಪಡುತ್ತಾರೋ ಅವರನ್ನು ಸಂತೈಸುವುದಕ್ಕಾಗಿ. Scriptures about the loss of a loved one is a powerful way to gain strength during the time of grief. ದೇವರ ವಾಕ್ಯದಿಂದ ನಾವು ಯಾವ ರೀತಿ ಇಂಥ ಒಂದು ಪ್ರಿಯ ಪಾತ್ರರನ್ನು ಕಳೆದುಕೊಳ್ಳುವಾಗ ನಾವು ಪಡೆದುಕೊಳ್ಳುವಂತ ಒಂದು ಬಲವು ಎಲ್ಲಿಂದ? ದೇವರ ವಾಕ್ಯದಿಂದ. These Bible verses have survived the test of time for good reason, because they can help you understand what it means when you lose someone close to you. ಇಂಥ ಒಂದು ಶೋಧನೆಗಳ ವೇಳೆಗಳಲ್ಲಿ ಬಹಳ ಉತ್ತಮ ಕಾರಣಗಳಿಗೆ ಈ ಸತ್ಯವೇದದಲ್ಲಿರುವಂತ ವಾಕ್ಯಗಳು ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಅವು ನಮಗೆ ತಿಳಿಸಿಕೊಡುತ್ತದೆ ನಾವು ಪ್ರಿಯ ಪಾತ್ರರನ್ನು ಕಳೆದುಕೊಂಡಾಗ ಅದು ಯಾವ ರೀತಿ ನಾವು ಮುಂದಕ್ಕೆ ಸಾಗಬೇಕು ಎಂಬುದಾಗಿ. In fact, most of the time, scriptures come in handy. The scriptures will edify us, the scriptures will build us up, the scriptures will lift us from where we are and place us on a higher ground. ನೋಡಿ, ಈ ಸತ್ಯವೇದದ ವಾಕ್ಯಗಳು ಎಷ್ಟು ಬಲವುಳ್ಳದು ಎಂಬುದಾಗಿ ನಾವು ಗಮನಿಸಬಹುದು. ನಾವು ಎಂಥ ನಮ್ಮ ತಗ್ಗಿನ ಪರಿಸ್ಥಿತಿಯಲ್ಲಿ ನಾವು ಸಾಗುತ್ತಿರುತ್ತೇವೋ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಮತ್ತೆ ಎದ್ದಿ ನಮ್ಮ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಮತ್ತು ಕುಗ್ಗಿ ಹೋದಂತ ನಮ್ಮ ಮನಸ್ಸುಗಳನ್ನು ಬಲಗೊಳಿಸುವುದಕ್ಕೆ ನಮಗೆ ದೇವರ ವಾಕ್ಯಗಳು ಬಹಳ ಮುಖ್ಯವಾಗಿದೆ. So we're going to look at some of the scriptures and see how we can gain good insight and understanding from the scriptures, especially in times of grief and in times of need. ನೋಡಿ, ನಾವು ಕೆಲವು ವಾಕ್ಯಗಳನ್ನು ಗಮನಿಸಿ ಓದಿಕೊಂಡು ಹೇಗೆ ನಾವು ದೇವರ ವಾಕ್ಯದಿಂದ ಒಂದು ಆದರಣೆಯನ್ನು, ಒಂದು ಸಂತೈಸುವಿಕೆಯನ್ನು ನಾವು ಹೊಂದಬಹುದು, ವಿಶೇಷವಾಗಿ ದುಃಖದ ವೇಳೆಗಳಲ್ಲಿ ಯಾವ ರೀತಿ ನಾವು ಸಂತೈಸಿಕೆ ಹೊಂದಬಹುದು ವಾಕ್ಯದಿಂದ ಎಂಬುದಾಗಿ. So we're going to look at some of the scriptures. Revelation chapter 21 verse 4. ಪ್ರಕಟಣೆ 21ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ಗಮನಿಸೋಣ. I mean, this is one of the scriptures that are so prominent, when we have funeral service and burial service, where it says, he will wipe away every tear from our eyes. There'll be no more death or mourning or crying or pain, for the old order of things has passed away. ನೋಡಿ, ಈ ಒಂದು ವಾಕ್ಯವು ಇಂಥ ಒಂದು ದುಃಖದಲ್ಲಿ ಸಾಗುತ್ತಿರುವ ವ್ಯಕ್ತಿಗಳಿಗೆ ಬಹಳ ಒಂದು ಸಂತೈಸುವಿಕೆಯನ್ನು ಕೊಡುವಂತ ವಾಕ್ಯವು. ವಿಶೇಷವಾಗಿ ನಾವು ಅಂತ್ಯ ಸಂಸ್ಕಾರ ಆರಾಧನೆಗಳಲ್ಲಿ ಕೇಳುವಂತ ವಾಕ್ಯವು ಇದಾಗಿದೆ. ಅವರ ಕಣ್ಣೀರಲ್ಲೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. This is one scripture. It has edified many people, especially during the time of funerals and burials. ನೋಡಿ, ಇದು ಎಂಥ ಒಂದು ಬಲವುಳ್ಳ ಒಂದು ವಾಕ್ಯ ಎಂದರೆ
ವಿಶೇಷವಾಗಿ ಇಂಥ ಒಂದು ಮರಣದ ಒಂದು ಸಂದರ್ಭದಲ್ಲಿ ಹಾದು ಹೋಗುವಾಗ ತಮ್ಮ ಪ್ರಿಯ ಪಾತ್ರರನ್ನು ಕಳೆದುಕೊಂಡಾಗ ಧೈರ್ಯಪಡಿಸಿದಂತ ವಾಕ್ಯಗಳು ಅಥವಾ ಭರವಸೆ ಕೊಟ್ಟಂತ ಒಂದು ವಾಕ್ಯವು ಇದಾಗಿದೆ. John 11:25 and 26, Jesus says, I am the resurrection and the life. He who believes in me, though he were dead, yet shall he live. ಅದೇ ರೀತಿ ಯೋಹಾನನ ಸುವಾರ್ತೆಯ 11ನೇ ಅಧ್ಯಾಯದ 25-26ನೇ ವಾಕ್ಯದಲ್ಲಿ ನಾವು ಗಮನಿಸಬಹುದು. ಯೇಸು ಸ್ವಾಮಿ ಹೇಳಿದಂತ ಮಾತು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. In fact, we live and we are resurrected only because Jesus Christ is the resurrection and the life. ನೋಡಿ, ನಾವು ಜೀವಿಸಿ ಅನಂತರ ಮರಣದ ನಂತರ ಪುನರುತ್ಥಾನಗೊಂಡುವ ಕಾರಣ ಏನಂದ್ರೆ, ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದು ಆತನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. Many people doubt, how did Jesus raise a person from the dead? It is not possible for anyone to be raised from the dead. They feel like that. ನೋಡಿ, ಅನೇಕರು ಯೇಸು ಸ್ವಾಮಿಯನ್ನು ಸಂಶಯ ಪಡುತ್ತಾರೆ. ಹೇಗೆ ಯೇಸು ಸ್ವಾಮಿಗೆ ಆ ಮರಣದಿಂದ ಒಬ್ಬನನ್ನು ಎಬ್ಬಿಸಲು ಸಾಧ್ಯವಾಯಿತು ಎಂಬುದು. ಅದು ಹೇಗೆ ಸಾಧ್ಯ ಅಂದರೆ, ಯಾಕಂದ್ರೆ ಆತನೇ ಆ ಮರಣವನ್ನು ಜಯಿಸಿದನು ಎಂಬುದಾಗಿ ನೋಡುತ್ತೇವೆ. In fact, in John chapter 12, many of the Pharisees and the teachers of the law and Jews, they came to see Lazarus because they had heard that Jesus had raised Lazarus from the dead. ನಾವು ಅದೇ ಯೋಹಾನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಅನೇಕ ಫರಿಸಾಯರು ಬಂದು ಅಲ್ಲಿ ಅವರ ಮನೆಗೆ ಬಂದ ಕಾರಣವೇನೆಂದರೆ, ಹೇಗೆ ಯೇಸುವಿಗೆ ಇಂಥ ಒಂದು ಅದ್ಭುತ ಮಾಡಲಾಯಿತು, ಲಾಜರನನ್ನು ಹೇಗೆ ಮರಣದಿಂದ ಎಬ್ಬಿಸಲಾಯಿತು ಎಂಬುದಾಗಿ ಸಂಶಯಪಟ್ಟರು. Did Jesus really raise Lazarus from the dead? ನಿಜವಾಗಿಯೂ ಯೇಸು ಸ್ವಾಮಿಯು ಲಾಜರನನ್ನು ಮರಣದಿಂದ ಎಬ್ಬಿಸಿದನ? In fact, even today people question the credibility of those miracles. ಇಂದು ಸಹ ಜನರು ಸಂಶಯ ಪಡುತ್ತಾರೆ, ಇಷ್ಟೊಂದು ಅದ್ಭುತಗಳನ್ನು ಹೇಗೆ ಮಾಡಲು ಸಾಧ್ಯ ಎಂಬುದಾಗಿ. They'll say, unless we see it, we will not be able to believe. ಅವರು ಹೇಳುವಂತ ಮಾತು, ನಾವು ಕಣ್ಣಾರೆ ನೋಡದಿದ್ದರೆ ನಾವು ಇದನ್ನು ನಂಬುವುದಿಲ್ಲ ಎಂಬುದಾಗಿ. Many of them are like Thomas. They don't believe because unless they touch and feel, unless they see Jesus Christ in person, they will not believe. ಅನೇಕರು ಅಪೊಸ್ತಲನಾದ ತೋಮನ ರೀತಿಯಲ್ಲಿ, ಆ ತೋಮನು ಹೇಳಿದನಲ್ಲ, ನಾನು ಕಣ್ಣಾರೆ ನೋಡಿ ಕೈಯಾರೆ ನಾನು ಮುಟ್ಟುವ ತನಕ ನಾನು ನಂಬುವುದಿಲ್ಲ ಎಂಬುದಾಗಿ. ಅದೇ ರೀತಿ ಇವರು ಸಹ ಹೇಳುತ್ತಾರೆ, ನಾನು ಕಣ್ಣಾರೆ ನೋಡಬೇಕು, ನಾನು ದೇವರನ್ನು ಕಣ್ಣಾರೆ ಕಾಣಬೇಕು ಎಂಬುದಾಗಿ. But Jesus replied to Thomas, Thomas, you have seen and believed, but blessed are those who have not seen and yet believed. ಆದ್ರೆ ಯೇಸು ಸ್ವಾಮಿಯು ತೋಮನಿಗೆ ಕೊಟ್ಟಂತ ಉತ್ತರವೇನೆಂಬುದಾಗಿ ನೋಡುವಾಗ, ತೋಮನೇ, ನೀನು ಕಣ್ಣಾರೆ ನೋಡಿದಕ್ಕಾಗಿ ನಂಬಿದ್ಯಾ, ಆದರೆ ಯಾರೆಲ್ಲ ಕಂಡಿಲ್ಲವೋ ಆದರೂ ನಂಬಿಕೆ ಇಡುತ್ತಾರೋ ಅವರು ಧನ್ಯರು. So let's go to the next slide. Yeah, we find here 1 Corinthians chapter 15 verse 42-44. ನಾವು ಇಲ್ಲಿ ಕೊರಿಂಥದಲ್ಲಿ ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದ 42-44ನೇ ವಾಕ್ಯದಲ್ಲಿ ಗಮನಿಸಬಹುದು. These particular verses, they talk about how a body gets transformed. It says that the perishable will put on imperishable, mortality will put on immortality, dishonor will put on honor. They'll be raised in glory, and those who are sown in weakness, they shall be raised in power. In those who are sown natural body, it will be raised as a spiritual body. I mean, this is what the scriptures promise. ನೋಡಿ, ಈ ವಾಕ್ಯದಲ್ಲಿ ಬರುವಂತ ಒಂದು ವಾಗ್ದಾನ ಎಂಬುದಾಗಿ ನಾವು ನೋಡಬಹುದು. 42-44 ನಾವು ಗಮನಿಸುವಾಗ, ಸತ್ತವರಾಗಿರುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುವುದು, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುವುದು, ಬಲವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎತ್ತಲ್ಪಡುತ್ತದೆ ಎಂಬುದಾಗಿ. So this is another hope that you and I have, that will be transformed in the twinkling of an eye, and the imperishable will come on, the perishable will go, the dishonor will go, and glory will come in, weakness will go, power will come in, natural will go, and spiritual will come in. ನೋಡಿ, ಈ ವಾಕ್ಯದಲ್ಲಿ ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ನಾವು ನಂಬಿಕೆ ಇಡಬೇಕಾಗಿರೋದು, ಈ ದೇಹವು ಲಯಾವಸ್ಥೆಯಿಂದ
ಮಾರ್ಪಟ್ಟು ನಿರ್ಲಯಾವಸ್ಥೆಗೆ ಬರುವುದು, ನಮ್ಮ ಹೀನಾವಸ್ಥೆಯು ಮಾರ್ಪಟ್ಟು ಮಹಿಮೆಯು ಬರುವಂತದ್ದು, ನಿರ್ಬಲವು ಹೋಗಿ ಬಲವು ಬರುವಂತ ಒಂದು ಅವಸ್ಥೆ, ಪ್ರಾಕೃತ ದೇಹವು ಹೋಗಿ ಆತ್ಮಿಕ ದೇಹವನ್ನು ಹೊಂದುವಂತ ಒಂದು ವಾಗ್ದಾನದ ವಾಕ್ಯವಾಗಿದೆ. Let's look into the next slide. ಇನ್ನೊಂದು ವಾಕ್ಯವನ್ನು ಗಮನಿಸೋಣ ನಾವು. 2 Corinthians chapter 4 verse 17 to 18 it says, "For a light and momentary troubles are achieving for us an eternal glory that far outweighs them all, so that we fix our eyes on not on what is seen but on what is unseen." ಕೊರಿಂಥದವರಿಗೆ ಬರೆದರ 2ನೇ ಲೇಖನದಲ್ಲಿ 4ನೇ ಅಧ್ಯಾಯದ 17-18ನೇ ವಾಕ್ಯದಲ್ಲಿ ಗಮನಿಸುವಾಗ, ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿರುತ್ತೇವೆ. ಕಾಣುವಂತದ್ದು ಸ್ವಲ್ಪ ಕಾಲವು ಮಾತ್ರವೇ ಇರುವುದು, ಕಾಣದಿರುವಂತದ್ದು ಸದಾ ಕಾಲ ಇರುವುದು. Sometimes, our momentary trouble they look like, as if, we are collapsing under that kind of a weight. ನೋಡಿ, ನಮಗೆ ಕ್ಷಣ ಮಾತ್ರ ಇರುವಂತ ಈ ಸಂಕಟವು ನಮಗೆ ಅನಿಸುತ್ತದೆ, ಅಯ್ಯೋ ಇಷ್ಟೊಂದು ಬಹಳ ದೀರ್ಘಕಾಲವು ಎಂಬುದಾಗಿ ಅನಿಸುತ್ತದೆ. But Apostle Paul is encouraging, the Corinthians, I want you to fix your eyes on what is unseen, not on what is seen. ಆದ್ರೆ ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಬರೆಯುವಂತದ್ದು, ಅವ್ರಿಗೆ ಧೈರ್ಯಗೊಳಿಸುವಂತದ್ದು, ನೀವು ಯಾವುದರ ಮೇಲೆ ನಿಮ್ಮ ಕಣ್ಣುಗಳನ್ನು ಇಡಬೇಕು, ಕಾಣುವಂತದ್ದ ಮೇಲೆ ಅಲ್ಲ, ಆದರೆ ನಿತ್ಯವಾಗಿ ಇರುವಂತದ್ದ ಮೇಲೆ ನಿಮ್ಮ ನಂಬಿಕೆ ಇಡಬೇಕು. What we see around is gloom, despair, sorrow, grief. But Apostle Paul says, no, I want to look into what is unseen, the hope that we have of everlasting life, the hope that we have of resurrection power. ಪೌಲನು ಹೇಳುವಂತದ್ದು, ನೀವು ಕಾಣುತ್ತಿರುವ ವಿಷಯಗಳು ಏನೇ, ಈ ಭೂಮಿ ಮೇಲೆ ನೋಡುವಂತದ್ದು ಕಣ್ಣೀರು, ದುಃಖ, ನೋವು, ಸಂಕಟ, ವೇದನೆಗಳನ್ನು ನೋಡುತ್ತೇವೆ. ಇದನ್ನೆಲ್ಲ ನೀವು ದೃಷ್ಟಿಯನ್ನು ಇಡುವಂತದ್ದು. ಆದ್ರೆ ಕಾಣದಿರುವ ವಿಷಯಗಳು, ಆ ನಿತ್ಯವಾದ ಜೀವವು, ಆ ನಿರೀಕ್ಷೆಯು, ಆ ಪುನರುತ್ಥಾನದಲ್ಲಿ ಇರುವಂತ ಬಲವು, ನಿರೀಕ್ಷೆಯಲ್ಲಿ ನೀವು ನಿಮ್ಮ ಕಣ್ಗಳನ್ನು ಇಡಿರಿ, ದೃಷ್ಟಿಯನ್ನು ಇಡಿರಿ ಎಂಬುದಾಗಿ. And Apostle Paul also writes to Corinthians in chapter 5, 2 Corinthians chapter 5 verse 8, he says, "We are confident, I say, and would prefer to be away from the body and be at home with the Lord." ಅದೇ ನಾವು 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಗಮನಿಸಬಹುದು. ಇದನ್ನು ಆಲೋಚಿಸಿ ನಾವು ಧೈರ್ಯಗೊಳ್ಳವರಾಗಿರಬೇಕು. ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸುತ್ತೇನೆ. Next slide. So we'll look at second epistle of Corinthians chapter 5 verse 1, same thing again, to be absent in the body is to be present with the Lord. 1 Corinthians chapter 15 verse 19, "If only for this life we have hope in Christ, we are of all the people most to be pitied," it says. That means if you and I don't have hope, we are miserable people according to Apostle Paul. ನೋಡಿ, ನಾವು ಮತ್ತೆ ವಾಕ್ಯವನ್ನು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಲೇಖನದಲ್ಲಿ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಮಗೆ ಒಂದು ನಂಬಿಕೆ ಉಂಟು. ನಮ್ಮ ಮನೆಯು ಇದಲ್ಲ, ದೇಹವೆಂಬ ಗೂಡಾರವು ಕಿತ್ತು ಹಾಕಲ್ಪಟ್ಟು ದೇವರಿಂದ ಉಂಟಾಗುವಂತ ಒಂದು ಗೂಡಾರವಾಗಿದೆ. ಅಷ್ಟು ಮಾತ್ರವಲ್ಲ, ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆಯ 15ನೇ ಅಧ್ಯಾಯದ 19ನೇ ವಾಕ್ಯ ನೋಡುವಾಗ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ.